ಇದೆಲ್ಲ ಸೆನ್ಸರ್ ಬೇಸ್ಡ್. ನಿಮಗೆ ನೋಡಿ ಬಾಡಿ ಬ್ರಷ್ ಯಾವ ತರ ಆಕ್ಟಿವೇಟ್ ಆಗಿದೆ ಅಂತ ಹೇಳಿ. ಎಂಟೈರ್ ಲೈಫ್ ಟೈಮ್ ನೀವು ನೋಡಿದ್ರೆ ನಾವು ಆನಿಮಲ್ನ ವಾಶೇ ಮಾಡಿಲ್ಲ. ಅದು ಬಾಡಿ ಶೈನ್ ಎಲ್ಲ ಹೆಂಗಿದೆ ನೋಡಿ. 7-8 years ಆಗಿರೋ ಅನಿಮಲ್ಸ್ ಇದಾವೆ ನಮ್ಮಲ್ಲಿ. ನಾವು ಇದನ್ನ ವಾಶೇ ಮಾಡಿಲ್ಲ ನೋಡಿ. ನಾವೇ ಡೆವಲಪ್ ಮಾಡಿರೋದೊಂದು ಮೆನ್ಯೂರ್ ಸ್ಕ್ರೇಪರ್ ಇದೆ. ಯಾಕೆಂದ್ರೆ ಇವತ್ತು ಯೂತ್ ಬರ್ತಾ ಇಲ್ಲ ಫಾರ್ಮಿಂಗಿಗೆ. ಯಾಕೆ ಬರ್ತಾ ಇಲ್ಲ? ಯಾರು ಗುರು ಅಲ್ಲಿ ಹೋಗಿ ಎಲ್ಲ ಮಾಡೋದು, ಅವ್ರ ಮನೆಗಳಲ್ಲೂ ಡಿಸ್ಕರೇಜ್ ಮಾಡ್ತಾರೆ. ಬರಬೇಡಿ ನೀವು ಫಾರ್ಮಿಂಗಿಗೆ ಅಂತಾರೆ. ಸೊ ಆ ಥರ ಸಿಚುವೇಶನ್ ಇದ್ದಾಗ ಸೊ ಯೂತ್ ವಾಪಸ್ ಬರ್ಬೋದು ಫಾರ್ಮಿಂಗಿಗೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಎಕ್ಸಾಂಪಲ್. ಇವೊಂದು ನಾವು ಬೇರೆ ಬೇರೆ ಕಡೆ ಎಲ್ಲ ಓದ್ಕೊಂಡು ಪ್ರಪಂಚ ಎಲ್ಲ ಸುತ್ತಿ ಬೇರೆ ಎಜುಕೇಶನ್ ಎಲ್ಲ ತಗೊಂಡ್ ಬಂದ್ರು ಯಾಕೆ ಇದು ಈಸಿ ಆಗಿದೆ ಅಂದ್ರೆ ನಾವು ಕೆಲವು ಮೆಥಡ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ಈಸಿ ಆಗಿದೆ. ನೀವು ನೋಡ್ಬೋದು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಫ್ಯಾನ್ಸ್ ಇದಾವೆ. ಟೋಟಲಿ 75 ಫ್ಯಾನ್ಸ್ ಇದೆ ಈ ಯೂನಿಟ್ ಅಲ್ಲಿ. ಸೊ ಯಾಕೆ ಫ್ಯಾನ್ಸ್ ಅಂದ್ರೆ ಇದು ಕೂಲ್ ಆಗೋದಕ್ಕಲ್ಲ, ಎಂಟೈರ್ ಇದನ್ನ ಸಿಂಕ್ರನೈಸ್ ಫ್ಯಾನ್ಸ್. ಇದು IoT ಎನೇಬಲ್ಡ್ ಇರುತ್ತೆ. ಯಾವಾಗ ಹೀಟ್ ಸ್ಟ್ರೆಸ್ ಅನಿಮಲ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ ಪ್ಲಸ್ ಮಾಯಿಶ್ಚರ್, ಇಲ್ಲಿ ಏನ್ ಹ್ಯೂಮಿಡಿಟಿ ಜಾಸ್ತಿ ಆಗುತ್ತಲ್ಲ ಶೆಡ್ ಅಲ್ಲಿ, ಆಟೋಮೆಟಿಕ್ ಅಷ್ಟು ಫ್ಯಾನ್ಸ್ ಆನ್ ಆಗಿ ಒಂದು ಬ್ರೀಸ್ ನ ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಮಾಯಿಶ್ಚರ್ ನ ಈ ಶೆಡ್ ಇಂದ ಹೊರಗಡೆಗೆ ತಗೊಂಡೋಗೋ ಅಂತ ಸಿಸ್ಟಮ್ ಇದು.